हाय फ्रेंड्स, वेलकम टू वैष्णवी चैनल। इवत्तिन स्पेशल स्पैसी टेस्टियागी चिकन ड्रೈ ಮಾಡೋಣ। ಸಿಂಪಲ್ ಆಗಿ ಒಂದು 3 ಸ್ಟೆಪ್ಸ್ ನಲ್ಲಿ ಮಾಡಬಹುದು। ಸೋ ಬರಿ 20 ನಿಮಿಷದಲ್ಲೆಲ್ಲ ಮಾಡ್ಕೋಬಹುದು। ಇದಕ್ಕೆ ಮಸಾಲೆಗೆ 1 ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ, 3 ಹಸಿಮೆಣಸಿನಕಾಯಿ, 20 ಬೆಳ್ಳುಳ್ಳಿ ಹಾಗೆ 1 ಈರುಳ್ಳಿ। ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ। ಬೇಕು ಅನ್ನೋರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬಹುದು। ಇದನ್ನ ನೀರು ಹಾಕ್ದಂಗೆ ರುಬ್ಕೋಬೇಕು, ಡ್ರೈ ಆಗಿ ಪೇಸ್ಟ್ ಮಾಡ್ಕೊಳ್ಳಿ। ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಅದನ್ನೇ ಹಾಕೋಬಹುದು। ಒಂದು ಮಿಕ್ಸಿಂಗ್ ಬೌಲ್ಗೆ ಅರ್ಧ ಕೆಜಿಯಷ್ಟು ಚಿಕನ್ ಹಾಕೋತಾ ಇದ್ದೀನಿ। ಇದನ್ನ ಕ್ಲೀನ್ ಆಗಿ ವಾಶ್ ಮಾಡಿ ಡ್ರೈನ್ ಮಾಡಿ ಇಟ್ಕೋಬೇಕು, ನೀರಂಶ ಇರಬಾರ್ದು। ಮೀಡಿಯಂ ಪೀಸಸ್ ನಲ್ಲಿ ಕಟ್ ಮಾಡ್ಕೊಳ್ಳಿ। ಇದಕ್ಕೆ ರುಬ್ಬಿರೋ ಅಂತ ಮಸಾಲೆ ಪೇಸ್ಟ್ ಹಾಕೊಂತಾ ಇದ್ದೀನಿ। ಹಾಗೆ ಅರಿಶಿನ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು, ಅಚ್ಕಾರದ ಪುಡಿ 2 ಟೀ ಸ್ಪೂನ್, ಖಾರ ನೋಡಿ ಹಾಕೊಳ್ಳಿ। ಹಸಿಮೆಣಸಿನಕಾಯಿ ಕೂಡ ಹಾಕೊಂಡಿದ್ದೀವಿ। ಸ್ಪೈಸಿ ಆಗಿರಬೇಕು ಅಂದರೆ ಖಾರದ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು। ಹಾಗೆ 1 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ, ಒಂದು ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಹಾಕೊಳ್ಳಿ, ಅಥವಾ ಸ್ವಲ್ಪ ಕಡಿಮೆ ಹಾಕೊಂಡ್ರು ನಡೆಯುತ್ತೆ। ಹಾಗೆ 1 ಟೀ ಸ್ಪೂನ್ ಅಷ್ಟು ಚಿಕನ್ ಮಸಾಲ ಪೌಡರ್ ಹಾಕ್ತಿದ್ದೀನಿ। ಸ್ವಲ್ಪ ಕಾಳು ಮೆಣಸಿನ ಪುಡಿ, ಒಂದು 1/4 ಟೀ ಸ್ಪೂನ್ ಅಷ್ಟು ಕಾಳು ಮೆಣಸಿನ ಪುಡಿ, ರುಚಿಗೆ ಉಪ್ಪು। ಸೊ ನಿಮಗೆ ಚಿಕನ್ನಿಗೆ ಎಷ್ಟು ಬೇಕೋ ಅಷ್ಟು ಈಗಲೇ ಒಟ್ಟಿಗೆ ನೆನೆಸಿಡುವಾಗಲೇ ಹಾಕೊಂಡ್ಬಿಡ್ಬೇಕು। ಹಾಗೆ ಒಂದು ಅರ್ಧ ಕಪ್ನಷ್ಟು ಮೊಸರು ಹಾಕೋತಾ ಇದ್ದೀನಿ, ಗಟ್ಟಿ ಮೊಸರು। ಈ ಮೊಸರು ಜಾಸ್ತಿ ಬೇಡ ಅನ್ನೋರು ಟೊಮೆಟೊ ಮತ್ತು ನಿಂಬೆಹಣ್ಣು ಕೂಡ ಹಾಕೋಬಹುದು। ಸ್ವಲ್ಪ ಕಸೂರಿ ಮೇಥಿನ ಕ್ರಷ್ ಮಾಡಿ ಹಾಕೊಳ್ಳಿ। ತುಂಬ ಸಿಂಪಲ್ ಆಗಿ ಮಾಡುವಂಥ ಚಿಕನ್ ಡ್ರೈ ಇದು। ಇದಕ್ಕೆ ಒಂದು 2 ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ। ಟೊಮೆಟೊ ಹಾಕೋರು ಒಗ್ಗರಣೆಗೆ ಹಾಕೋಬಹುದು। ನೀವು ಮೊಸರು ಸ್ವಲ್ಪ ಒಂದು 1/4 ಕಪ್ನಷ್ಟು ಮೊಸರು ಹಾಕೊಂಡು ಒಂದು ಅರ್ಧ ನಿಂಬೆಹಣ್ಣು, 1 ಅಥವಾ 2 ಟೊಮೆಟೊ ಕೂಡ ಹಾಕೋಬಹುದು, ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ ನಿಮಗೆ। ಕಲಸಿಟ್ಬಿಟ್ಟು ಒಂದು ಅರ್ಧ ಗಂಟೆನಾರ ನೆನೆಸಿಟ್ಕೋಬೇಕು। ಜಾಸ್ತಿ ಹೊತ್ತಾದರೆ ಫ್ರಿಡ್ಜ್ನಲ್ಲಿ ಇಟ್ಕೊಳ್ಳಿ, ಒಂದು 2-3 ಗಂಟೆ ನೆನೆಸಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ। ಒಂದು ಪ್ಯಾನ್ನಲ್ಲಿ ಒಂದು 2 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ, ಸ್ವಲ್ಪ ಹಾಕೊಂಡ್ರೆ ಸಾಕು। ಡಯಟ್ ಮಾಡೋರು ವಿತೌಟ್ ಆಯಿಲ್ ಕೂಡ ಮಾಡ್ಕೋಬಹುದು ಇದನ್ನ, ಸೇಮ್ ರೆಸಿಪಿನ ವಿತೌಟ್ ಆಯಿಲ್ ಕೂಡ ಮಾಡ್ಕೋಬಹುದು। ನೆನೆಸಿಟ್ಟಿರೋ ಅಂತ ಚಿಕನ್ ಹಾಕೋತಾ ಇದ್ದೀನಿ। ನಿಮಗೆ ಸ್ವಲ್ಪ ಚಪಾತಿ ರೊಟ್ಟಿಗೆಲ್ಲ ಗ್ರೇವಿ ಥರ ಬೇಕು ಅಂದರೆ ಇದ್ರ ಮುಂಚೆ ಒಂದು 2 ಈರುಳ್ಳಿನ ಫ್ರೈ ಮಾಡಿಬಿಟ್ಟು ಆಮೇಲೆ ಚಿಕನ್ನ ಹಾಕೊಳ್ಳಿ। ತುಂಬ ಸಿಂಪಲ್। ಫಸ್ಟ್ ಸ್ಟೆಪ್ನಲ್ಲಿ ನೆನೆಸಿಟ್ವಿ, ಇವಾಗ ಸೆಕೆಂಡ್ ಸ್ಟೆಪ್ನಲ್ಲಿ ಚಿಕನ್ ಎಲ್ಲ ಹಾಕಿ ಒಂದು 1/4 ಗಂಟೆ ಸಣ್ಣ ಉರಿನಲ್ಲೇ ಬೇಯಕ್ಕೆ ಬಿಡಬೇಕು। ಅವಾಗವಾಗ ಮಿಕ್ಸ್ ಮಾಡ್ಕೊತಾ ಇರಬೇಕು। ನೋಡಿ ಎಷ್ಟು ನೀರು ಬಿಟ್ಟಿದೆ, ಒಂದು 5-6 ನಿಮಿಷ ಆದಮೇಲೆ ಎಷ್ಟು ನೀರು ಬಿಟ್ಟಿದೆ ಅಂತ। ಸಣ್ಣ ಉರಿನಲ್ಲೇ ಬೇಯಿಸ್ಕೊಳ್ಳಿ, ಚಿಕನ್ ಎಲ್ಲಿವರೆಗೂ ಬೇಯುತ್ತೋ ಅಲ್ಲಿವರೆಗೂ ಸಣ್ಣ ಉರಿನಲ್ಲೇ ಬೇಯಿಸ್ಕೋಬೇಕು। ನೋಡಿ ಇದನ್ನ ಕುಕ್ಕರ್ನಲ್ಲಿ ಕೂಡ ಮಾಡ್ಕೋಬೋದು, ಒಂದೇ ಸಲ ಕುಕ್ಕರ್ಗೆ ಹಾಕಿ ಜಸ್ಟ್ 1 ವಿಷಲ್ ಕುಕ್ ಮಾಡಿದ್ರೂ ಆಯಿತು। ತುಂಬ ಈಸಿ, ಹಾಗೆ ಡಯಟ್ ಮಾಡೋರ್ಗಂತೂ ಒಳ್ಳೆ ರೆಸಿಪಿ। ಚಿಕನಲ್ಲಿ ತುಂಬ ಪ್ರೋಟೀನ್ಸ್ ಇರುತ್ತೆ, ನೀವು ಅವಾಗವಾಗ ಮಾಡಿಕೊಂಡು ತಿನ್ಬೋದು, ವಿತೌಟ್ ಆಯಿಲ್ ಕೂಡ ತಿನ್ಬೋದು। ನೋಡಿ ಒಂದು 1/4 ಗಂಟೆ ಆದಮೇಲೆ ಡ್ರೈ ಆಗ್ತಾ ಬರ್ತಾ ಇದೆ। ನಿಮಗೆ ಡ್ರೈ ಆಗಲಿಲ್ಲ ಅಂದರೆ ಒಂದು 2 ನಿಮಿಷ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಡ್ರೈ ಆಗುತ್ತೆ। ಇಷ್ಟೇ ಸಾಕು ಅಂದರೆ ಸರಿ, ಇನ್ನೂ ಡ್ರೈ ಬೇಕು ಅಂದರೆ ಜಸ್ಟ್ ಇನ್ನೂ ಒಂದು 2 ನಿಮಿಷ ಸಣ್ಣ ಉರಿನಲ್ಲೇ ಕುಕ್ ಮಾಡ್ಕೋಬೇಕು। ನೋಡಿ ಎಣ್ಣೆ ಎಲ್ಲ ಬಿಟ್ಟಿದೆ ಚಿಕನ್ನಿಂದ, ಚಿಕನ್ ಕೂಡ ಸಾಫ್ಟ್ ಆಗಿದೆ। ತುಂಬ ಸಿಂಪಲ್। ಈಗ 3rd ಸ್ಟೆಪ್ನಲ್ಲಿ ನಾವು ಇದಕ್ಕೆ ಸ್ವಲ್ಪ ಹಸಿಮೆಣಸಿನಕಾಯಿ ಹಾಗೆ ಕರಿಬೇವನ್ನ ಒಗ್ಗರಣೆ ಕೊಟ್ಕೊಳ್ಳೋಣ। ಬೇಕು ಅನ್ನೋರು ಕ್ಯಾಪ್ಸಿಕಮ್ ಕೂಡ ಹಾಕೋಬೋದು, ಸ್ವಲ್ಪ ಬೆಣ್ಣೆನಲ್ಲಿ ಕ್ಯಾಪ್ಸಿಕಮ್ನ ಹುರಿದು ಕೂಡ ಹಾಕೋಬೋದು। ಹಾಗೆ ಮೊಸರು ಜಾಸ್ತಿ ಬೇಡ ಅನ್ನೋರು ಟೊಮೆಟೊ ಸ್ವಲ್ಪ ಚಿಕನ್ ಬೆಂದಮೇಲೆ ಟೊಮೆಟೊ ಹಾಕೋಬೋದು। ನೋಡಿ ಪೂರ್ತಿ ಡ್ರೈ ಆಗಿದೆ। ಸೊ ಇವಾಗ ಒಂದು ಫ್ರೈಯಿಂಗ್ ಪ್ಯಾನ್ನಲ್ಲಿ 1 ಟೀ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡ್ಕೊಳ್ಳಿ। ಎಣ್ಣೆ ಬಿಸಿ ಆದ ಕೂಡಲೇ ಸ್ವಲ್ಪ ಬೆಳ್ಳುಳ್ಳಿನ, ಒಂದು 5-6 ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಫ್ರೈ ಮಾಡಿ ಹಸಿಮೆಣಸಿನ್ಕಾಯಿ ಒಂದು 4 ಕರಿಬೇವನ್ನ ಹಾಕಿ ಹುರಿದು ಚಿಕನ್ನಿಗೆ ಹಾಕಿದ್ರೆ ಚಿಕನ್ ಡ್ರೈ ರೆಡಿ ಆಗುತ್ತೆ। ಇದನ್ನು ನೀವು ಸೈಡ್ ಡಿಶ್ ಆಗಿ ಸರ್ವ್ ಮಾಡ್ಬೋದು। ಈಗ ಮಟನ್ ಸಾರು, ಮುದ್ದೆ ಮಟನ್ ಸಾರೆಲ್ಲ ಮಾಡಿದಾಗ ಸಿಂಪಲ್ ಆಗಿ ಚಿಕನ್ ಡ್ರೈನ ಸೈಡ್ ಡಿಶ್ ಆಗಿ ಸರ್ವ್ ಮಾಡ್ಬೋದು। ಇದಕ್ಕೆ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಸ್ವಲ್ಪ ಗ್ರೇವಿ ಥರ ಮಾಡ್ಕೊಂಡು ಕೂಡ ಚಪಾತಿ ರೊಟ್ಟಿ ದೋಸೆ ಜೊತೆಗೆ ಸರ್ವ್ ಮಾಡ್ಬೋದು। ಹಾಗೆ ಹೊಸದಾಗಿ ಅಡುಗೆ ಮಾಡೋರಿಗೆ ಹಾಗೆ ಬ್ಯಾಚುಲರ್ಸ್ಗೆಲ್ಲ ಒಳ್ಳೆ ರೆಸಿಪಿ। ಈ ಸಿಂಪಲ್ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೊತೀನಿ। ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ। ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ। ಥ್ಯಾಂಕ್ ಯು।